ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅನುಭವಗಳ ಬಗ್ಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ರೈತರಾದ ಶ್ರೀ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರು. ಇವರು ಮೂಲತಃ ಇಂಜಿನಿಯರ್, BE ಇಂಜಿನಿಯರಿಂಗ್ ಓದಿದ್ದಾರೆ. ಅರುಣ್ ಕುಮಾರ್ ಅಂತೇಳಿ 12 ವರ್ಷ ಒಂದು ವಿದೇಶಿ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದ್ದಂಥವ್ರು. ಜೊತೆಗೆ ಕೃಷಿಯಲ್ಲಿ ಒಂದು ಅಪಾರವಾಗಿರ್ತಕ್ಕಂಥ ಕನಸನ್ನ ಕಟ್ಕೊಂಡಿದ್ದಂಥವ್ರು. ಈ ಕನಸನ್ನ ಈಡೇರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ಕೋವಿಡ್ ಟೈಮಲ್ಲಿ ಬಹುತೇಕ ಈ ತರದ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೂಲತಃ ರೈತ ಕುಟುಂಬದಿಂದ ಹೋಗಿರ್ತಕ್ಕಂಥ ಎಲ್ಲಾ ಪ್ರತಿಭಾವಂತರು ಬಹುತೇಕ ಮತ್ತೆ ಕೃಷಿಗೆ ಮರಳಿದ್ದಾರೆ. ಜೊತೆಗೆ ಏನೇ ಕಂಪನಿಗಳಲ್ಲಿ ಕೆಲಸಗಳ ಜೊತೆಗೆ ಇದ್ರೂ ಸಹಿತ ಕೃಷಿಗೆ ಜೊತೆಗೆ ಒಂದು ಅಪ್ಯಾಯಮಾನವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅಂತಹ ಒಬ್ಬ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡ್ಸೋಣ. ಅವರ ಈ ಕೃಷಿಯ ಅನುಭವಗಳು ಮತ್ತೆ ಏನೆಲ್ಲ ಇಲ್ಲಿ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ ಅರುಣ್ ಕುಮಾರ್. ನಮಸ್ತೆ. ಅರುಣ್ ಕುಮಾರ್ ಹೇಳಿ, ನಿಮ್ಗೆ ಕೃಷಿಯ ನಂಟು ಇತ್ತ ಮೊದಲಿಂದಲೂ? ಹೌದು, ಮೊದಲಿಗೆ ನನ್ನ ಕಡೆಯಿಂದ ಎಲ್ಲಾ ರೈತ ಬಾಂಧವರಿಗೂ ನನ್ನ ಪ್ರಣಾಮಗಳು. ಹೌದು, ನಾನು ಚಿಕ್ಕವರಿಂದ ಇಲ್ಲೇ ಹಳ್ಳಿಯಲ್ಲೇ ಬೆಳೆದಿದ್ದೀನಿ. ನಮ್ಮ ಊರು ಬಂದು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ, ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುತ್ತೆ. ಚಿಕ್ಕವರಿಂದಲೂ ನಮ್ಮ ಅವ್ರ ತಂದೆ ಕಾಲದಿಂದಲೂ ನಾವು ರೈತರು. ಸುಮಾರು ನಮ್ಮ ತಾತಂದು 120 ಎಕರೆ ಭೂಮಿ ಇತ್ತು. ನಮ್ಮ ತಂದೆಯವರಿಗೆ 5 ಜನ ಅಣ್ಣ ತಮ್ಮಗಳು. ಅದರಲ್ಲಿ ಒಬ್ರು BHL CMD ಆಗಿ ರಿಟೈರ್ಡ್ ಆದ್ರು, ಒಬ್ರು ರೈತರು, ಒಬ್ರು ಡಾಕ್ಟ್ರು. ನಮ್ ತಂದೆ BSc ಅಗ್ರಿಕಲ್ಚರ್ ಇಂಟ್ರೆಸ್ಟ್ ತೋರಿಸಿ ಮಾಡಿದ್ರು ಆಕ್ಚುಲಿ. ಸೊ ಇದು ನನ್ನ ಕುಟುಂಬದ ವ್ಯವಸ್ಥೆ ಇರೋದು. ಅಂದ್ರೆ ಒಂದ್ ರೀತಿಯಿಂದ ಔದ್ಯೋಗಿಕ ಕ್ಷೇತ್ರಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಕೃಷಿ ಒಂದು ಬೃಹತ್ ಆಗಿರ್ತಕ್ಕಂಥ ಉದ್ಯಮ ನಿಮ್ದು. ಬಾಲ್ಯದಲ್ಲಿ ನೀವು ಕಂಡ ಹಾಗೆ ನಿಮ್ಗೆ ಕೃಷಿ ಹೇಗೆ ಅನಿಸ್ತಾ ಇತ್ತು? ನಮ್ದು ಮುಂಚೆ ಎಲ್ಲ ಭತ್ತ ಬೆಳಿತಾ ಇದ್ವಿ. ಪೂರ್ತಿ ಊರ ಹತ್ರದ್ದು ಒಂದು 12 ಎಕರೆ ಇತ್ತು. ಅದಕ್ಕೆ ಭತ್ತನೇ ನಾವು ಮೂಲ ಮಾಡ್ಕೊಂಡಿದ್ವಿ. ಉಳ್ಕಿದಂಗೆ ರಾಗಿ, ಆಮೇಲೆ ಶೇಂಗಾ, ಈ ತರದ ಬೆಳೆಗಳು ಬೆಳಿತಾ ಇದ್ವಿ. ಅದ್ರ ಮೂಲಕ ನನಗೆ ಒಂಥರ ಏನಂತಂದ್ರೆ ಎಷ್ಟು ಕಷ್ಟಪಡ್ತಾರಲ್ಲ ರೈತರು ಅಂತ ಒಂದು ಭಾವನೆ ವ್ಯಕ್ತ ಆಯ್ತು. ಬಟ್ ಏನಂತಂದ್ರೆ ಆವಾಗಿನ ಕಾಲದಲ್ಲಿ ಈಗಿನ ವ್ಯವಸ್ಥೆಗೂ ಆವಾಗಿನ ವ್ಯವಸ್ಥೆಗೂ ತುಂಬಾ ವ್ಯತ್ಯಾಸ. ಈಗ ಏನಂತಂದ್ರೆ ಎಲ್ಲದೂ ಒಂದು ಹಣದ ರೀತಿಯಲ್ಲಿ ನೋಡ್ತಾರೆ. ಬಟ್ ಆವಾಗಿನ ಬಾಂಧವ್ಯನೇ ಬೇರೆ ಇತ್ತು. ನಮ್ಮ ಮನೆಯಲ್ಲಿ ಒಂದು 5 ಜನ ಆಳುಗಳು ಅಂತಂದು, ಅದು ಜೀತದಾಳ ಪದ್ಧತಿ ಅಂತಂದು ಅದಲ್ಲ. ಅವ್ರನ್ನ ಯಾವ ರೀತಿ ನೋಡ್ತಿತ್ತು ಅಂದ್ರೆ ಅವ್ರ ಮಕ್ಕಳು ಸಮೇತ ಈಗ್ಲೂ ನಮ್ಮನ್ ಕಂಡ್ರೆ ಅವ್ರದ್ದು ಹುಟ್ಟು ಬೆಳೆದದ್ದು ಅಲ್ಲೇ ಆದ್ರೂ ಅವ್ರದ್ದು ಮದುವೆ ಎಲ್ಲಾ ಕಾರ್ಯಕ್ರಮಗಳು ನಾವೇ ಮನೆ ವತಿಯಿಂದಾನೇ ಮಾಡ್ಕೊಟ್ಟಿದೀವಿ ಆಕ್ಚುಲಿ. ಸೊ ಈ ತರದ ವ್ಯವಸ್ಥೆ ಇತ್ತು. ಅದನ್ನ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಈಗ್ಲೂ ಆ ಜೀವನನೇ ಬೇಕು ಅಂತ ಅನ್ಸುತ್ತೆ. ಬಟ್ ಈಗಿನ ಫಾಸ್ಟ್ ಫಾರ್ವರ್ಡ್ ಆಗಿದೆ ಅಲ್ಲ ಜಗತ್ತು. ಸೊ ಹಂಗಾಗಿ ಒಂದು ಉದ್ಯಮದ ಜೊತೆಗೆ ಅದು ವಾಣಿಜ್ಯೀಕರಣದ ವ್ಯಾಪ್ತಿಗೊಳಪಡ್ತಾ ಇದೆ. ಹೌದು, ಇವಾಗ ಹಂಗಾಗಿದೆ. ಈಗ ನಿಮ್ಮ ಬಗ್ಗೆ ಹೇಳಿ, ಅಂದ್ರೆ ನೀವು ಕೃಷಿಗೆ ಬರ್ಬೇಕಂತಕ್ಕಂತಹ ತುಡಿತ ಯಾವಾಗಿಲಿಂದ ಇತ್ತು? ಅದನ್ನ ಹೇಗೆ ಈಗ ನೀವು ಅದನ್ನ ಪ್ರಾಕ್ಟೀಸಿಗೆ ಶುರು ಮಾಡ್ಕೊಂಡ್ರಿ? ನಾನು ಆಕ್ಚುಲಿ ಈಗ ಕಂಪ್ನಿಗಿಂತನೂ ಮುಂಚೆ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದೆ. ಅದು MNCನೇ,
ಭಾರತದಲ್ಲೇ ದೊಡ್ಡ ಕಂಪ್ನಿ ಆಕ್ಚುಲಿ, L&T ಅಂತ ಕೇಳಿದ್ರೆ. ಹೌದು. ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒತ್ತಡಗಳು ಎಲ್ಲ ನೋಡಿ ನನಗೆ ತುಂಬಾ ನೊಂದ್ಕೊಂಡಿದ್ದೀನಿ. ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತಾನೆ ಹಂಗೆ ಆಕ್ಚುಲಿ. ಏನಂತಂದ್ರೆ ಡೇ ಟು ಡೇ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ಆ ವ್ಯವಸ್ಥೆಯಲ್ಲಿ ನಾವು ಏನೋ ಒಂಥರ ಸಿಕ್ಕಾಕೊಂಡಿದ್ವಲ್ಲ ಅನ್ನೋ ಒಂದು ಮನೋಭಾವನೆ ಬೆಳೀತು ನನಗೆ. ಯಾಕೆ ಅಂತಂದ್ರೆ ಇಲ್ಲಿ ರೈತರು ಏನಂತಂದ್ರೆ ಭತ್ತನ ಬೆಳಿತಾ ಇದ್ದಾರೆ, ಅದು ರಿಪೀಟೆಡ್ ವರ್ಕ್. ಅದರಲ್ಲಿ ವ್ಯವಸ್ಥೆ ಮೋಸ್ಟ್ಲಿ ಚೇಂಜಸ್ ಏನಂತಂದ್ರೆ ಈಗ ಆಟೋಮೇಶನ್ ರೀತಿಯಲ್ಲಿ ಆಗ್ತಾ ಇದೆ ಬಿಟ್ರೆ ಉಳ್ಕಿದಂಗೆ ಆ ಬೆಳೆಯೋ ವ್ಯವಸ್ಥೆ ಏನಿದೆಯಲ್ಲ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದು ನಿರಂತರವಾಗಿ ಯಾವ ಟೈಮಲ್ಲಿ ಕಳೆ ತೆಗೆಯೋದು, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಆ ತರನೇ ಇದೆ. ಸೊ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟು ಖುಷಿಯಾಗಿ ಜೀವನ ನಡೆಸಬಹುದಲ್ಲ. ನಾವು ಯಾಕೆ ಈ ತರ ಮಾನಸಿಕ ಒತ್ತಡದಿಂದ ನಾವು ನರಳ್ತಾ ಇದೀವಿ ಅನ್ನೋ ಒಂದು ಯೋಚನೆ ಬರ್ತಾ ಇತ್ತು. ಸೊ ಆ ಟೈಮಿಗೆ ನಮ್ಮ ತಂದೆಯವರು ಒಂದು ಪ್ರಪೋಸಲ್ ಮಾಡಿದ್ರು. ಏನಂತಂದ್ರೆ 2016 ನಾವು ಪ್ಲಾನ್ ಮಾಡಿದ್ದು ರೇಷ್ಮೆ ಬೆಳೆ ಬೆಳೆಯೋಣ ಅನ್ನೋ ಒಂದು ಆಸೆ ಬಂತು ನಮಗೆ 2016. ಸೊ ಅದಕ್ಕೆ ಬೇಕಾಗಿರ್ತಕ್ಕಂತ ನಾವೆಲ್ಲ ಪ್ಲಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಕ್ಕೆ ಶುರು ಮಾಡಿದ್ವಿ ಆವಾಗಲಿಂದ. ಒಂದು ಏನಂತಂದ್ರೆ ರೂಮ್ ಕಟ್ಸೋದಾಗ್ಲಿ, ಅದು ರೂಮ್ ಕಟ್ಸಿ 2 ವರ್ಷ ಬಂತು ರೂಮ್ ಕಟ್ಸೋಕೆ. ಸೊ 2 ವರ್ಷ ಆದ್ಮೇಲೆ ನೆಕ್ಸ್ಟ್ ಸಸಿ ನೆಡಲಿಕ್ಕೆ ಪಕ್ಕದ ಊರಲ್ಲಿ ನಾವು ಸಸಿಗಳನ್ನ ತಗೊಂಡ್ಬಂದು ಒಂದು 4 ಬೆಳೆಗೆ ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ ಆಯ್ತು. ಇವಾಗ್ಲೂ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಆಕ್ಚುಲಿ. ನಾವು ಈಗ ಸಾವಯವ ಕಡೆನೆ ಜಾಸ್ತಿ ಒಲವು ತೋರಿಸ್ತಾ ಇರೋದು. ಇವನ್ ರೇಷ್ಮೆ ಬೆಳೆಗೂ ನಾವು ಯಾವ್ದೇ ರೀತಿ ರಾಸಾಯನಿಕ ಹಾಕಕ್ ಆಗಂಗಿಲ್ಲ. ಆ ಬೆಳೆಗೆ ಆ ಒಂದು ಹುಳುದ್ದು ಸ್ಥಿತಿ ನೋಡಿದ್ರೆ ಯಾವುದೇ ಒಂದು ರಾಸಾಯನಿಕಕ್ಕೆ ಅದು ಒಗ್ಗೋದಿಲ್ಲ. ಅದು ಪೂರ್ಣ ಆ ಜೀವರಾಶಿಗೆ ತೊಂದರೆ ಆಗುತ್ತೆ. ನಾವು ಒಂದ್ ಸ್ವಲ್ಪ ವಾಸನೆದ ಏನಾದ್ರು ಎಕ್ಸ್ಟ್ರಾ ಕೊಟ್ರು ಆ ಹುಳ ಸತ್ತೋಗಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ. ಸೊ ಇದು ನನ್ಗೊಂಥರ ಖುಷಿ ಅನಿಸ್ತು. ಸಾವಯವ ಕೃಷಿ ಪ್ಲಸ್ ನಮ್ಮ ಭೂಮಿಗೆ ಬೇಕಾಗಿರ್ತಕ್ಕಂತ ಒಂದು ರಾಸಾಯನಿಕ ಅಂಶ ಸೇರ್ಲಾರ್ದಂಗೆ ನಾವು ನಮ್ಮ ಭೂಮಿ ರಕ್ಷಣೆ ಹೆಂಗ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಬೆಳೀತಾ ಹೋಯ್ತು. ಅದು ರೇಷ್ಮೆಯಿಂದ ವಾಪಸ್. ಹೌದು. ಇದು ನೀವು 2016 ಎಲ್ಲಿದ್ರಿ? ಅಲ್ಲಿದ್ರಿ. ನೀವು ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಹೌದು. ಹೇಗೆ ನೋಡಿ, ಒಬ್ಬ ಸಾಮಾನ್ಯ ರೈತರು ಒಂದು ಕೃಷಿಯಲ್ಲಿ ಅಂದ್ರೆ ವಿಸ್ತರಣೆ ಮಾಡ್ಕೊಳ್ಳೋದು ಬೇರೆ ವಿಧಾನ ಆಗ್ತದೆ. ನಿಮ್ದು ಒಂದು ಎಜುಕೇಟೆಡ್ ಫ್ಯಾಮಿಲಿ. ನೀವೊಂದು ಪಕ್ಕ ಒಂದು ಯೋಜನೆಗಳನ್ನ ಹಾಕೊಳ್ತೀರಾ. ಬಜೆಟ್ ಇಷ್ಟು ಬೇಕು ಅನ್ಸುತ್ತಾರೆ, ಏನೇನ್ ಸಾಮಾನುಗಳು ಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಏನೇನ್ ಬೇಕು ಇದೆಲ್ಲ ಪ್ಲಾನ್ ಮಾಡ್ಕೊಳ್ತೀರಾ. ಅದೆಲ್ಲ ಹೇಗ್ ಮಾಡಿದ್ರಿ? ಮತ್ತೆ ಈ ಭೂಮಿ ಸಿದ್ಧತೆ, ಈಗ ರೇಷ್ಮೆ ಅದು ಒಂದು ಲಾಭದಾಯಕವಾಗಿರ್ತಕ್ಕಂಥ ಕೃಷಿ ಆಗಿರೋದ್ರಿಂದ ಅದನ್ನ ಅಚ್ಚುಕಟ್ಟಾಗಿನೇ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಏನೇನ್ ಮಾಡಿದ್ರಿ ನೀವು ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲಿ ಏನಂತಂದ್ರೆ 2016 ನಮ್ಮ ತಂದೆಯವರು ಒಂದ್ಸಲ ಇದೆ ಬೆಂಗಳೂರಿಗೆ ಬಂದಾಗ ಈ ತರ ಹೇಳಿದ್ರು, ಇದೇ ರಾಸಾಯನಿಕ ಬಳಸೋದ್ರಿಂದ ಭೂಮಿಗೂ ನಾವು ಒಂಥರ ನೋವು ಮಾಡ್ದಂಗ ಆಗುತ್ತೆ, ಅದಕ್ಕೆ ಏನಾದ್ರು ಬೇರೆದು ಪ್ಲಾನ್ ಇದೆನಾ ಅಂತಂದು ಕುತ್ಕೊಂಡು, ನಾನು ಆಕ್ಚುಲಿ ನಮ್ಮ ಅಣ್ಣ ತಮ್ಮ ಇದ್ದಾರೆ, ಅವ್ರು ಕುತ್ಕೊಂಡು ಒಂದು ವ್ಯವಸ್ಥಿತವಾಗಿ ಯೋಚನೆ ಮಾಡಿದ್ವಿ. ಏನ್ ಮಾಡಿದ್ರೆ ಏನಾಗುತ್ತೆ, ಈಗ ಅಲ್ಲಿ ಸಿಟಿಯಲ್ಲಿ ಬೆಳೆಯೋ ರೀತಿಗೂ ಇಲ್ಲಿ ಇದಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡೋಣ ಅಂತಂದು ಬಂತು. ಇದಕ್ಕೆ ಅವರೇ ಪ್ರಪೋಸಲ್ ಮಾಡಿದ್ರು ನಮ್ಮ ತಂದೆ, ಈ ತರ ಒಂದು ವ್ಯವಸ್ಥೆ ಇದೆ, ರೇಷ್ಮೆ ಹಾಕೋದ್ರಿಂದ ಭೂಮಿಗೂ ನಾವು ಯಾವುದೇ ರಾಸಾಯನಿಕ ಹಾಕಕ್ಕಾಗೋದಿಲ್ಲ, ಆಮೇಲೆ ಬೆಳೆನೂ ಲಾಭದಾಯಕವಾಗಿರುತ್ತೆ. ಸೊ ಅದಕ್ಕೆ ಹೋಗೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಅದಕ್ಕೆ ಏನ್ ಮಾಡಿದ್ರು, ಅದಾದ್ಮೇಲೆ ಒಂದು 4 ತಿಂಗಳಾದ್ಮೇಲೆ ಎಲ್ಲಾ ಕಡೆ ನಮ್ಮ ತಂದೆಯವರು ಇಲ್ಲೇ ಬಂದು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಜ್ಞಾನ ಪಡ್ಕೊಂಡ್ರು. ನಾವು ಕರೆಕ್ಟ್ ಆಗಿ ಕುತ್ಕೊಂಡು ಪ್ಲಾನ್ ಮಾಡ್ಕೊಂತ ಬಂದ್ವಿ. ಮೊದ್ಲು ಅದಕ್ಕೆ ಬೇಕಾಗಿರೋದು ರೂಮ್ಗೆ ನಾವು ಏನ್ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ಗವರ್ಮೆಂಟ್ ಕಡೆಯಿಂದ ಅಪ್ರೂವಲ್ ತಗೊಂಡು ರೂಮ್ ಕಟ್ಸ್ಲಿಕ್ಕೆ ಮಾಡ್ಕೊಂಡ್ವಿ. ಸೊ ರೂಮ್ ಆಯ್ತು 2018ಕ್ಕೆ ಕಂಪ್ಲೀಟ್. ಅದು ಬಂದು 59-25 ಇದೆ ಸರ್. ರೇಷ್ಮೆ ಮನೆ ಬಹಳ ಸೂಕ್ಷ್ಮವಾಗಿರ್ಬೇಕು, ವೈಜ್ಞಾನಿಕವಾಗಿರ್ಬೇಕು, ಗಾಳಿಯ ಪ್ರವೇಶ ಅದ್ರ ಹೊರಗಡೆ ಹೋಗೋದು ಅದಕ್ಕೊಂದು ವಿಧಾನ ಇದೆ. ಅದೆಲ್ಲ ಹೇಗ್ ಮಾಡಿದ್ರಿ? ಯಾವ ದಿಕ್ಕಿನಲ್ಲಿ ಅದ್ರ ಬಾಗಿಲುಗಳು ಇಟ್ಕೊಂಡು ಏನ್ ಮಾಡಿದ್ರಿ? ಬಾಗಿಲು ಬಂದು ಪೂರ್ವ ದಿಕ್ಕಿಗಿದೆ, ಆಮೇಲೆ ಪಶ್ಚಿಮ ದಿಕ್ಕಿಗೂ ಇದೆ. ಬಟ್ ಯೂಶಲ್ ಆಗಿ ನಾವು ಪಶ್ಚಿಮ ದಿಕ್ಕದು ಯಾವಾಗ್ಲೂ ಕ್ಲೋಸ್ ಮಾಡೋದಿಲ್ಲ. ಏನಕ್ಕಂದ್ರೆ ಗಾಳಿ ಅಂದ್ರೆ ಈ ಟೆಂಪರೇಚರ್ ಕಂಟ್ರೋಲ್ ಮಾಡ್ಬೇಕು ಆಕ್ಚುಲಿ. ಹುಳುಗಳಿಗೆ ಮ್ಯಾಕ್ಸಿಮಮ್ ಆಗಿ 32 ಮೇಲೆ ಹೋಗ್ಬಾರ್ದು. ಸೊ 20 ಅಥವಾ 28 to 30 ಇದ್ರೆ ಪರವಾಗಿಲ್ಲ, ಅದು ರೇಂಜಬಲ್. ಬಟ್ ಶುಡ್ ನಾಟ್ ಎಕ್ಸಿಡ್ ಮೋರ್ ದನ್ ದಟ್. ಸೊ ಆ ತರ ಮೇಂಟೈನ್ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದಕ್ಕೆ ನಾವು ಹೈಟು ಅದೆಲ್ಲ ಆ ತರ ಮೇಂಟೈನ್ ಮಾಡಿದ್ವಿ. ಆಮೇಲೆ 16 ಕಿಟಕಿಗಳು ಇದಾವೆ ದೊಡ್ಡವು, ಅದ್ರ ಮೇಲೇನು ಇದಾವೆ ಚಿಕ್ಕು, ಅಂದ್ರೆ ಮನೆಗೆ ಬೇಕಾಗಿರ್ತಕ್ಕಂತ ಏನು ಅದನ್ನು ಅದು 1.5 16 ಕಿಟಕಿ ಇದಾವೆ. ಆಮೇಲೆ ಕೆಳಗಡೆ ಬಂದು ಅದನ್ನು 3x4 ಕಿಟಕಿಗಳು ಇದಾವೆ.
ಅಂದ್ರೆ ಸುತ್ತಮುತ್ತಲು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೆ ಆತರ ವ್ಯವಸ್ಥೆ ಮಾಡಿದ್ದಾರೆ. ಆಕ್ಚುಲಿ ನಮ್ಗೆ ರೇಷ್ಮೆ ಇಲಾಖೆ ವತಿಯಿಂದನೂ ಈ ತರ ಕಟ್ಸಿದ್ರೆ ಹಿಂಗಾಗುತ್ತೆ ಅನ್ನೋ ಒಂದು ಜ್ಞಾನ ಪಡ್ಕೊಂಡ್ವಿ. ರೇಷ್ಮೆ ಮನೆಗೆ ಬೇರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಎಂಟ್ರಿ ಆಗ್ಬಾರ್ದು ಅನ್ನೋದು ಒಂದು. ಹೌದು, ಹೌದು. ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಸ್ವಚ್ಛತೆ ಅದೆಲ್ಲ ಹೇಗ್ ಮಾಡ್ತಾ ಇದ್ದಾರೆ? ಇದು ಬ್ಯಾಕ್ಟೀರಿಯಾ ಅಂತಂದ್ರೆ ಏನು ಅಂತಂದ್ರೆ ಒಂದು ಈ ಮಳೆಗಾಲ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ನೊಣಗಳ ಕಾಟ ಜಾಸ್ತಿ. ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈಗ ಪೇಪರ್ಸ್ ಬರ್ತಾ ಇದಾವೆ, ಅದ್ರ ಜೊತೆ ಒಂದು ಫ್ಲೈ ಟ್ರ್ಯಾಪ್ ಅಂತಂದು ಅಲ್ಲಿ ರಾಮನಗರದಲ್ಲಿ ಸಜೆಸ್ಟ್ ಮಾಡಿದ್ರು, ಆ ವ್ಯವಸ್ಥೆನ ಕೂಡ್ಸಿದೀವಿ. ಸೊ ಏನಂತಂದ್ರೆ ಆ ಹುಳುಗಳ ಮೇಲೆ ಆ ನೊಣ ಕುತ್ಕೊಂಡ್ರೆ ಸಾಕು, ಅದ್ರದ್ದು ಜೀವಮಾನ ಹೋದಂಗೆ ಅದೇ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ತರದ್ದು ವ್ಯವಸ್ಥೆ ಅಲ್ಲಿ ಗೈಡ್ ಮಾಡಿದ್ರು. ಸೊ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ರೇಷ್ಮೆ ಮನೆಗೆ ಬೇಕಾಗುವಂತಹ ಹಿಪ್ಪು ನೇರಳೆ ಬೆಳೆಯೋದಕ್ಕೆ ಎಷ್ಟು ಪ್ರದೇಶದಲ್ಲಿ ನೀವು ರೆಡಿ ಮಾಡ್ಕೊಂಡ್ರಿ? ನಮ್ದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4x4 ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 5 ಎಕರೆಯಲ್ಲಿ ನೀವು? 5 ಎಕರೆ ಭೂಮಿ. 5 ಎಕರೆ. 5 ಎಕರೆಯಲ್ಲೂ ಸಹಿತ ಹಿಪ್ಪು ನೇರಳೆ ಬೆಳಿತೀವಿ? ಹೌದು. ಅಂದ್ರೆ ನಾವು ಆಕ್ಚುಲಿ 2 ಪೀಕ್ ಡಿವೈಡ್ ಮಾಡ್ಕೊಂಡಿದೀವಿ. ಅಂದ್ರೆ ಒಂದ್ಸರಿ 2.5 ಎಕರೆದು ಸೊಪ್ಪು ಹಾಕಿದ್ರೆ ಇನ್ನೊಂದ್ಸರಿ ಇನ್ನೊಂದ್ ಟೈಮ್ ಇಲ್ಲ. ಅಂದ್ರೆ ಒಂದ್ ವರ್ಷಕ್ಕೆ ನಮಗೆ ಸುಮಾರು 10 ರಿಂದ 12 ಬೆಳೆಗಳು ಬರ್ತಾ ಇತ್ತು. ಈಗ ಅಂದ್ರೆ 2.5 ಎಕರೆ ಹಿಪ್ಪು ನೇರಳೆ ಸಿದ್ಧವಾಗ್ತಿದೆ ಅಂದ್ರೆ ಎಷ್ಟು ರೇಷ್ಮೆ ಮರಿಗಳನ್ನ ನೀವು ತರ್ತೀರಿ? ಇಲ್ಲಿ ನಿಮ್ಮ ಪದ್ಧತಿ ಹೇಗಿದೆ? ಮೊಟ್ಟೆಗಳನ್ನ ತಂದು ಇಲ್ಲಿ ಮರಿ ಮಾಡ್ಕೊಳ್ಳೋ ಪದ್ಧತಿನೋ ಅಥವಾ ಜಾಕಿಯಿಂದ ನೇರವಾಗಿ? ಇಲ್ಲ, ಚಾಕಿ ಕೇಂದ್ರದಿಂದಾನೇ ನಾವು ತರಿಸ್ತೀವಿ. ನಮ್ದು ಬಂದು ಕನಿಷ್ಠ ಅಂದ್ರೂ 250 ಮೊಟ್ಟೆ ಯಾವಾಗ್ಲೂ ಇರ್ತದೆ. ಹೌದು. ಎಷ್ಟನೇ ಹಂತದಲ್ಲಿ ಅದನ್ನ ಇಲ್ಲಿ ತರೋದು ನೀವು? 2ನೇ ಹಂತದಲ್ಲಿ ನಾವು ತರ್ತೇವೆ. ಅದೇ ಅವುಗಳಿಗೆ ಆಹಾರ ಕೊಡುವ ಪದ್ಧತಿ ಹೇಗೆ? ಅಂದ್ರೆ ಇವಾಗ ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಈಗ ಏನಂತಂದ್ರೆ ಬರೀ ಮೇಲಿದ್ ಸೊಪ್ಪು ಅವಾಗೆಲ್ಲ ಕೊಯ್ದು ಹಾಕ್ತಿದ್ರು. ಈಗೇನಿಲ್ಲ, ಬಡ್ಡಿದೆ ಇಟ್ಟೆ ಮಾಡ್ಬಿಟ್ರೆ ತನ್ನಷ್ಟು ತಾನೇ ಹುಳ ಮೇಯ್ಕೊಳುತ್ತೆ, ಆಮೇಲೆ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ಈಗ ನೀವು ಅಲ್ಲಿ 2ನೇ ಹಂತದ ಜ್ವರ ಮುಗಿದ ಮೇಲೆ ತರ್ತೀರಲ್ವಾ? ಹೌದು. ಆಗ ನೀವು ಟೊಂಗೆಗಳನ್ನೇ ಹಾಕಿದ್ರೆ ಸಾಕಾಗ? ಹೌದು. ಎಷ್ಟು ಹಂತದವರೆಗೂ ಇದು ಆಹಾರ ಕೊಡೋ ಪದ್ಧತಿ? ಪೂರ್ತಿ ಗೂಡ್ ಕಟ್ಟೋವರೆಗೂ ಅದನ್ನೇ ಮಾಡ್ಕೊಂಡಿದ್ವಿ. ಇನ್ನು ಎಷ್ಟು ಹಂತ ಇರ್ತದೆ? ಅಂದ್ರೆ 3, 4 ಹಂತ ಲಾಸ್ಟ್. ಅದಾದ್ಮೇಲೆ 12 ಸೊಪ್ಪರಿಂದ 16 ಸೊಪ್ಪು. ಈ ಮಳೆಗಾಲ ಟೈಮಲ್ಲಿ 16 ಸೊಪ್ಪು ಬೇಕಾಗುತ್ತೆ. ಉಳ್ಕಿದಂಗೆ 12 ಸೊಪ್ಪಿಗೆ ಹುಳ ಗೂಡ್ ಕಟ್ಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಇದಕ್ಕೆ ಕಾರ್ಮಿಕರ ಅಗತ್ಯ ಇದೆಯಾ ಅಥವಾ ನೀವೇ ಇದನ್ನ ನಿಂತ್ಕೊಂಡು ನಿರ್ವಹಣೆ ಮಾಡ್ತಿದ್ರೆ ಹೇಗೆ? ಆಕ್ಚುಲಿ ಕಾರ್ಯನಿರ್ವಹಣೆ ಅಂತಂದ್ರೆ ಬೇಕಾಗುತ್ತೆ ಒಂದ್ ಟೈಮಲ್ಲಿ. ಅಂದ್ರೆ ಈಗ ನಾವು 250 ಮೊಟ್ಟೆ ತರಿಸೋದ್ರಿಂದ ಸೊಪ್ಪಿನ ಅವಶ್ಯಕತೆ ಜಾಸ್ತಿ ಆಗುತ್ತೆ ಹುಳುಗಳಿಗೆ. ನಾವು ಟ್ರೈ ಮಾಡಿದೀವಿ ಆಕ್ಚುಲಿ. ಒಂದು 6 ಅಂದ್ರೆ ಆ ಕಡೆ 6 ಈ ಕಡೆ 6. ಆ ಟೈಮಲ್ಲಿ ಏನಾಗುತ್ತೆ, ಒಬ್ರೇ ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ 4ನೇ ವ್ಯವಸ್ಥೆ ದಾಟಿದ್ಮೇಲೆ ನಾವು ಆಳ್ಗಳ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಒಂದು ಎಕ್ಸ್ಟ್ರಾ 3 ಜನನ ಆಳ್ಗಳ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಉಳಿಸಿದಂಗೆ ಒಬ್ಬರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಿಪ್ಪು ನೇರಳೆ ಅದ್ರ ಬೆಳೆ ಚೆನ್ನಾಗಿ ಬರಬೇಕು ಅನ್ನೋದಾದ್ರೆ ನೀವು ಭೂಮಿಯ ಸಿದ್ಧತೆ ಎಲ್ಲ ಹೇಗ್ ಮಾಡ್ಕೊಂಡಿದ್ರಿ? ಅದಕ್ಕೆ ಏನೆಲ್ಲ ಔಷಧೀಯ ಉಪಚಾರಗಳನ್ನ ಮಾಡ್ತಾ ಇದ್ರಿ? ಔಷಧಿ ಅನ್ನೋದಕ್ಕಿಂತನೂ ನಾವು ಆಕ್ಚುಲಿ ನಮ್ಗೆ ಮನೆಯಲ್ಲಿ ಒಂದು ಆಕಳ ಇದಕ್ಕಂತಾನೆ ತಗೊಂಡ್ಬಂದಿವಿ. ಅದರಿಂದ ಬರ್ತಕ್ಕಂತ ಗೊಬ್ಬರ ಏನಿದೆ ಅಲ್ಲ, ಗೊಬ್ಬರನೇ ನಮಗೆ ಫಲವತ್ತತೆ ಕೊಡ್ತಾ ಇರೋದು. ಆಕ್ಚುಲಿ 1 ವರ್ಷ ಗ್ಯಾಪ್ ಕೊಟ್ವಿ. ಆ ಟೈಮಲ್ಲಿ ತುಂಬಾ ಅವ್ಯವಸ್ಥೆ ಆಗೋಗ್ಬಿಡ್ತು. ಸೊ ಅದ್ರ ಮೂಲ ಹುಡ್ಕೊಂಡು ಹೋದ್ರೆ ಮಣ್ಣಿಗೆ ಬೇಕಾಗಿರೋ ಸವಲತ್ತುಗಳು ಸಗಣಿಯಲ್ಲಿದೆ, ಯಾವುದೇ ರಾಸಾಯನಿಕ ಇದ್ರಲ್ಲಿಲ್ಲ, ಗೊಬ್ಬರದಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ನಾವು ಇನ್ನೊಂದು ಆಕಳ ತರ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ ಆಕ್ಚುಲಿ. ಸೊ ಆ ಗೊಬ್ಬರ ಹಾಕ್ಸಿದ್ಮೇಲೆ ಫಲವತ್ತತೆ ಹೆಂಗ ಆಯ್ತು ಅಂತಂದ್ರೆ 2 ಬೆಳೆ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದಾದ್ಮೇಲೆ ಲಾಭದಾಯಕವಾಗಿನೇ ಆಗುತ್ತೆ, ಚೆನ್ನಾಗಿ ಬರ್ತದೆ. ಹೌದು. ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯ. ಅದೊಂದು ಕನಸಿದೆ ಆಕ್ಚುಲಿ. ಅಲ್ಲಿ ಎರೆಹುಳುದು ಗೊಬ್ಬರ ಮಾಡ್ಕೊಂಡು ಆ ತರದ್ ವ್ಯವಸ್ಥೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದೆ. ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂತಿದ್ವಿ. ಈಗ ನಿಮ್ಗೆ ಇಲ್ಲಿ ಅಂದ್ರೆ ರೇಷ್ಮೆ ಹುಳುಗಳನ್ನ ತರೋದಕ್ಕೆ ಚಾಕಿ ಕೇಂದ್ರ ಎಲ್ಲಿ ಹತ್ತಿರದಲ್ಲಿ ಇದೆ? ಹತ್ರದಲ್ಲಿ ಇಲ್ಲ ಸರ್. ಆಕ್ಚುಲಿ ನಾವು ತರ್ಸೋದು ಕಿರಣ್ಗೆರೆ ಅಂತಂದ್ರೆ ಇವಾಗ ಎಲ್ಲಿ ಬರುತ್ತೆ? ಸುಮಾರು ರಾಮನಗರದ ಹತ್ತಿರದ ಇದೆ. ಅಲ್ಲಿಂದ ನಿಮ್ಗೆ ಏನಾದ್ರೂ ಮಾಹಿತಿ, ಮಾರ್ಗದರ್ಶನ ಅಥವಾ ಏನಾದ್ರೂ ನಿಮ್ಗೆ ತರಬೇತಿ ಬೇಕು ಈ ರೇಷ್ಮೆ ಬೆಳೆ ಬಗ್ಗೆ ಅಂದ್ರೆ ಎಲ್ಲಿ ಹೋಗ್ತೀರಿ ನೀವು? ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂತ ರೇಷ್ಮೆ ಇಲಾಖೆಯವರು ತುಂಬಾ ಸಹಕಾರಿಯಾಗಿ ಇದ್ದಾರೆ. ಎಲ್ಲಾ ರೈತರಿಗೂ ಇದ್ದಾರೆ. ನನಗೆ ಆಕ್ಚುಲಿ ಬಹಳ ಹೆಮ್ಮೆ ಅನ್ಸುತ್ತೆ ಅದ್ರ ಬಗ್ಗೆ. ಈಗ ನೀವು ದಿಢೀರ್ನೆ ಕೋವಿಡ್ ನಿಂದ ಬಂದು ಇಲ್ಲಿ ಎಲ್ಲ ಕೃಷಿಗೆ ನೀವು ಒಗ್ಗಿಕೊಳ್ಬೇಕಾಗಿತ್ತು. ಹೌದು. ಒಂದು ಸಣ್ಣ ಅಂದ್ರೆ ನಿಮ್ಗೇನೋ ನಾನು ಕಲಿಬೇಕಾಗಿದೆ, ಇನ್ನು ಎಲ್ಲೋ ನೋಡ್ಬೇಕಾಗಿದೆ,
ಆ ತೋಟ ನೋಡ್ಬೇಕು, ಈ ತೋಟ ನೋಡ್ಬೇಕು, ಆ ರೈತರನ್ನ ಮಾತಾಡಿಸ್ಬೇಕು, ಈ ತರದ ತುಡಿತ ಇತ್ತ ಹೇಗೆ? ಇಲ್ಲ, ಹೋಗಿದ್ದೀವಿ. ಹ್ಮ್. ಆಕ್ಚುಲಿ ನಾವು ಈಗ ಮಾಡಿರ್ತಕ್ಕಂತ ಟ್ರೇಗಳದ್ದು ಕಟ್ಟಿಗೆ ವ್ಯವಸ್ಥೆ ಇದೆ. ಹ್ಮ್. ಒಂದ್ ಟೈಮ್ ಆದ್ಮೇಲೆ ಅದನ್ನ ಕಬ್ಬಿಣ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ತುಂಬಾ ಗಟ್ಟಿಮುಟ್ಟಾಗಿರುತ್ತೆ. ಆಮೇಲೆ ಹುಳುಗಳಿಗೆ ಬಹಳ ವ್ಯವಸ್ಥಿತವಾಗಿ ಮಾಡ್ಕೋಬಹುದು. ಅದನ್ನು ನೋಡಿದೀವಿ, ಇಂಪ್ಲಿಮೆಂಟ್ ಮಾಡ್ಬೇಕು. ಗೂಡು ಕಟ್ಟೋಕೆ ತಟ್ಟೆಗಳನ್ನು. ಈಗ ನೀವು ಯಾವ್ದನ್ನ ಬಳಸ್ತಾ ಇದ್ರಿ? ಈಗ ಕಟ್ಟಿಗೆದಿದೆ. ಮೊದಲೆಲ್ಲ ಈ ಬಿದಿರಿಂದೆಲ್ಲ ಮಾಡ್ತಾ ಇದ್ರಿ? ಅಲ್ಲ, ಅದಲ್ಲ ಸರ್. ಟ್ರೇ ವ್ಯವಸ್ಥೆಗಳು ಅಂತಂದ್ರೆ ಅದು ಬಂದು ನಮ್ದು ಕಟ್ಟಿಗೆದಿದೆ. ಈಗ ಏನಂತಂದ್ರೆ ಸೊಪ್ಪು ಹಾಕ್ಲಿಕ್ಕೆ ಈಗ ಒಂದು ಟ್ರೇ ಅಲ್ಲಿ ಏನ್ ಮಾಡ್ತೀವಿ, ಕಬ್ಬಿಣದ್ದಾದ್ರೆ ಗಾಲಿ ಇರುತ್ತೆ. ಗಾಲಿ ಹಿಂಗ ಸರಾಗವಾಗಿ ಹತ್ಕೊಂಡು ಕೆಲವು ಕಡೆ ಮಾಡ್ಕೊಂಡಿದ್ದೀರ? ಹೌದೌದು. ಆ ವ್ಯವಸ್ಥೆ ನಾವು ಮಾಡೋಣ ಅನ್ನೋ ಒಂದು ಕನಸಿದೆ. ಅದಕ್ಕೂ ಗೂಡು ಕೊಟ್ಟ ಹಂತದಲ್ಲಿ ಯಾವ್ದನ್ನ ನೀವು ಬಳಸ್ತೀರಾ? ಈಗ ಕೆಲವು ಫೈಬರ್ ಪ್ಲಾಸ್ಟಿಕ್ ಚಂದ್ರಿಕೆಗಳು. ಹೌದು. ಅದನ್ನೆಲ್ಲ ಎಲ್ಲಿಂದ ತರಿಸ್ಕೊಳ್ತೀರಿ? ಹೇಗೆ ಅದ್ರ ಕ್ವಾಲಿಟಿ ಹೇಗೆ? ಅದನ್ನು ಕ್ವಾಲಿಟಿ ಬಂದು ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ತರಿಸ್ಕೊಳ್ಳೋದು. ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಇಲಾಖೆಯಿಂದ ಯಾವ್ಯಾವ ರೀತಿಯ ಪ್ರೋತ್ಸಾಹ ಸಿಗ್ತದೆ ಮತ್ತೆ ಧನ ಸಹಾಯ ಸಿಗ್ತದೆ? ಯಾವ್ದಕ್ಕೆಲ್ಲ ನೀವು ಬಳಸ್ಕೊಂಡಿದ್ದೀರಿ? ಧನ ಸಹಾಯ ಬಂದು ಒಂದು ಟೈಮಲ್ಲಿ ಮಾರ್ಚ್ ಆದ್ಮೇಲೆ ಅವ್ರ ಕಡೆಯಿಂದ ನಮ್ಗೆ ಒಂದು ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಏನೇನ್ ಬೇಕಾ ಅಸ್ತ್ರ ಅಂತಂದು ಪ್ರಯೋಗ ಮಾಡ್ತೀವಿ. ಅದ್ರದ್ದೊಂದು ಪ್ಯಾಕೆಟ್ ಕೊಡ್ತಾರೆ. ಆಮೇಲೆ ಡೆಕಾಲ್ ಕೊಡ್ತಾರೆ. ಆಮೇಲೆ ಬ್ಲೀಚಿಂಗ್ ಪೌಡರ್ ಕೊಡ್ತಾರೆ. ಈ ಚಂದ್ರಿಕೆಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಗೂಡು ಕಟ್ಟಿದ ಮೇಲೆ ಅದೇನು ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೂ ಬ್ಲೀಚಿಂಗ್ ಪೌಡರ್ ಬೇಕಾಗುತ್ತೆ. ಆ ವ್ಯವಸ್ಥೆನೂ ಕೊಡ್ತಾರೆ. ಅಂದ್ರೆ ಒನ್ ಟೈಮ್ ಕೊಡ್ತಾರೆ. ರೇಷ್ಮೆ ಮನೆ ಕಟ್ಕೊಳ್ಳೋದಕ್ಕೆ ಎಷ್ಟು ಸಹಾಯಧನ ಸಿಕ್ತು ನಿಮ್ಗೆ? ನಮಗೆ 3 ಲಕ್ಷದ ಸಹಾಯಧನ ಸಿಕ್ತು. ಅದಕ್ಕೆ ಎಷ್ಟು ವೆಚ್ಚ ಆಗ್ತದೆ? ಆಕ್ಚುಲ್ ಆಗಿ ಅದು ಡಿಪೆಂಡ್ಸ್ ಆನ್ ನಾವು ಈಗ ಅಡಿಗಳ ಮೇಲೆ, ಮನೆ ಕಟ್ಟೋ ಇದ್ರ ಮೇಲೆ, ವ್ಯವಸ್ಥೆ ಮೇಲೆ ಹೋಗುತ್ತೆ. ಸೊ ನಮ್ದು ಜಾಸ್ತಿ ಆಗಿರೋದ್ರಿಂದ ನಮ್ದು ಸುಮಾರು 7.5-8 ಲಕ್ಷ ಖರ್ಚು ಬಂತು. ರೇಷ್ಮೆಗೆ ಮಾರುಕಟ್ಟೆ ಬಹಳ ಇಂಪಾರ್ಟೆಂಟ್. ಎಲ್ಲಿ ಕಳಿಸ್ತಿದ್ರಿ, ಹೇಗೆ ಕಳಿಸ್ತಿದ್ರಿ? ನಾವು ಯಾವಾಗ್ಲೂ ರಾಮನಗರಕ್ಕೆ ಹೋಗ್ತೀವಿ. ಖರೀದಿ ಮಾಡುವ ವಿಧಾನ, ನಿಮ್ಮ ರೇಷ್ಮೆ ಗುಣಮಟ್ಟದ್ದಾಗಿದೆ ಅಂತೇಳಿ ಹೇಗೆ ಪತ್ತೆ ಮಾಡ್ತಾರೆ? ಅಲ್ಲಿ ಒಂದು ಚೆಕ್ ಮಾಡೋ ಒಂದು ವ್ಯವಸ್ಥೆ ಇದೆ ಸರ್. ಆಕ್ಚುಲಿ ಒಂದು 10-15 ಮೊಟ್ಟೆಗಳು ತಗೊಂಡು ಕೊಯ್ದು ಹುಳ ಯಾವ ತರ ಇದೆ ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗಿರ್ಬೇಕು. ಅದು ಮೊಟ್ಟೆ ಕಟ್ ಮಾಡಿದ್ರೆ ಅದು ಒಂದು ಒಳ್ಳೆ ಫಲವತ್ತಾದ ಮೊಟ್ಟೆ ಅಂತಂದು ಅನ್ಸ್ಕೊಳ್ತೀವಿ. ಮೊಟ್ಟೆ ತೂಕ ಬಂದು 4 ಗ್ರಾಮ್ ಬರಬೇಕು. ಸೊ ಅದು ಒಂದು ಫಲವತ್ತತೆ, ಅದನ್ನ ಗುಣ ತೋರಿಸುತ್ತೆ. ಸೊ ಅದನ್ನ ಅಲ್ಲಿ ಚೆಕ್ ಮಾಡ್ಕೊಂತಾರೆ. ಅದನ್ನ ನೋಡಿ ಅದನ್ನ ಫಿಕ್ಸ್ ಮಾಡ್ತಾರೆ. 4 ಗ್ರಾಮ್ಗಿಂತ ಕಡಿಮೆ ಇದ್ರೆ ಅದು ಫಲವತ್ತತೆ ಕಡಿಮೆ ಇದೆ, ಏನೋ ಒಂದು ಹುಳುಗಳಿಗೆ ಬೇಕಾದಂತ ಪೌಷ್ಟಿಕಾಂಶ ಕೊರತೆ ಇದೆ ಅಂತ ಅವರು ರಿಪೋರ್ಟ್ ಮಾಡ್ತಾರೆ. ಬೆಲೆ ಹೇಗಿದೆ? ಬೆಲೆ ಅದೇ ಆ ರೇಟಿಂಗ್ ಮೇಲೆನೆ ಕಡಿಮೆ ಆಗುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ರೇಟ್? ಇವಾಗ ಆವರೇಜ್ ಆಗಿ ಬಂದು 450 ಇದೆ. 600 ತನಕ ಹೋಗುತ್ತೆ ಕೆಜಿ. ಹೌದು, ಪ್ರತಿ ಕೆಜಿ. ಈಗ ನಿಮ್ಗೆ 2.5 ಎಕರೆಗೆ ಎಷ್ಟು ಸಿಗುತ್ತೆ ನಿಮ್ಗೆ? ಅಂದ್ರೆ 250 ಮೊಟ್ಟೆ ತರಿಸ್ತೀವಿ ನಾವು. 250 ಮೊಟ್ಟೆಗೆ ನಾವು ಸುಮಾರು 200 ಕೆಜಿ ಅಂತೂ ಬಂದೇ ಬರ್ತದೆ. ಹೌದು. ಅದ್ರಲ್ಲಿ ಏನು ಕಡಿಮೆ ಆಗೋಲ್ಲ? ಇಲ್ಲ. ಬಟ್ ಏನಂತಂದ್ರೆ ಸಂರಕ್ಷಣೆ ಮಾಡ್ಕೊಳ್ಳದೆ ಇದ್ರೆ ವ್ಯವಸ್ಥೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು. ಒಂದು 50 ಕೆಜಿ ಮತ್ತೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ಟೈಮಲ್ಲಿ ನೊಣದ ಕಾಟ ಜಾಸ್ತಿ. ಅದು ನಾವೇನೇ ಇದು ಮಾಡಿದ್ರು ಅದನ್ನ ಕಂಟ್ರೋಲ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ಬೇಕಂದ್ರೆ ಅಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. 40ರಿಂದ 45 ದಿನದಲ್ಲಿ ನಿಮ್ಗೆ ಇದು ಉತ್ಪಾದನೆ ಒಂದು ಬೆಳೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಸೈಕಲ್ 200 ಕೆಜಿ ಸಿಗುತ್ತೆ. ಹೌದು, 200 ಕೆಜಿ. ಅಬ್ಬಬ್ಬ ಅಂದ್ರೆ ಒಂದು 90,000 ನಿಮ್ಗೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರಾಟ ಆಗ್ತದೆ. 2.5 ಎಕರೆ ಮತ್ತೆ 250 ಮೊಟ್ಟೆಗೆ ವೆಚ್ಚ ಎಷ್ಟು ತಗಲುತ್ತೆ ನಿಮ್ಗೆ? ಒಬ್ರು ರೆಗ್ಯುಲರ್ ಆಗಿ ಆಳುಗಳು ಇದ್ದಾರೆ, ಅವ್ರಿಗೆ ನಾವು ತಿಂಗಳ ಸಂಬಳ ಅಂತ 12,000 ಕೊಟ್ಟಿದೀವಿ. ಅದ್ ಬಿಟ್ರೆ ಹೊರಗಡೆಯಿಂದ ನಾವೇನ ವ್ಯವಸ್ಥೆಗಳು ಅಂತಂದ್ರೆ ಅದೇ ಲಾಸ್ಟ್ 4ನೇ ಸ್ಟೇಜ್ಗೆ ಆಳುಗಳು ಮಾಡ್ತೀವಲ್ಲ, ಆ ಟೈಮಲ್ಲಿ ಒಂದು ಸುಮಾರು 8-10 ಸಾವಿರ ಹೋಗುತ್ತೆ. ಅದು ಬಿಟ್ರೆ ಮೊಟ್ಟೆಗಳು ತರ್ಸ್ಕೊಳ್ಬೇಕಾದ್ರೆ ಅದಕ್ಕೊಂದಿಷ್ಟು ಪೇ ಮಾಡ್ತೀವಿ. 100 ಮೊಟ್ಟೆಗೆ ಈಗ 5,800 ಅಂತ ಇದೆ. ಸೊ ಅದು ಬಿಟ್ರೆ ಅಷ್ಟೇನ್ ಖರ್ಚಿಲ್ಲ. ಒಂದು 25ರಿಂದ 28 ಸಾವಿರ ಖರ್ಚು ಬರ್ತದೆ. ಇಲ್ಲ, ಜಾಸ್ತಿನೇ ಆಗುತ್ತೆ. 35ರಿಂದ 40 ಸಾವಿರ ಆಗುತ್ತೆ. 50,000 ರೂಪಾಯಿ ನಿಮ್ಗೆ ನಿಕ್ಕಿ ಲಾಭ. ಹೌದು. ಆ ಬಂದಿತ್ತು ಲಾಭದಲ್ಲೇನೆ ನಾವು ಇನ್ನು ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂತಾನೆ ಬರ್ತದೆ. ಬೇರೆ ಬಿಸ್ನೆಸ್ ಗೆ ಹೋಲಿಕೆ ಮಾಡಿದ್ರೆ ರೈತರು ಎಷ್ಟೇ ದುಡಿದ್ರು ಸಹಿತ ಮತ್ತೆ ಅದು ಮರು ಹೂಡಿಕೆ ಆಗ್ತದೆ ಇರ್ತದೆ. ಮತ್ತೇನೋ ಕೆಲಸ ಮಾಡ್ಕೊಳ್ಬೇಕು, ಏನೋ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಈ ತರದ್ ಆಗ್ತಾ ಇರ್ತದೆ.
ಇದು ರೈತರಿಗೆ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದು. ಈಗ ನೀವು ಹೇಳಿ, ಈಗ ನಿಮ್ಗೆ ಹೇಗೆ ಅನ್ಸ್ತದೆ ಈ ಕೃಷಿ, ನಿಮ್ಮ ಇಂಜಿನಿಯರಿಂಗ್ ಲೈಫು? ಇಲ್ಲ, ಅದು ಹೇಳಿದಿನಲ್ಲ, ನನ್ಗೆ ಆಕ್ಚುಲಿ ಇದು ಒಂಥರ ಬೆಳೆ ಏನಂತಂದ್ರೆ ಈಗ ಹೊಸ ವ್ಯವಸ್ಥೆ ಒಂದು ನನಗೆ ಪರಿಚಯ ಆಗಿದೆ, ಧ್ಯಾನ ವ್ಯವಸಾಯ ಅಂತ ಒಂದು. ಅದು ಧ್ಯಾನ ವ್ಯವಸಾಯ ಅಂತಂದ್ರೆ ನಾವಲ್ಲಿ ಮೊಟ್ಟೆ ತರಿಸ್ಬೇಕಾದ್ರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಕಣ್ಮುಚ್ಚಿ ಧ್ಯಾನ ಮಾಡಿ ಹೆಂಗೆ ನಾವೀಗ ಮಾತಾಡ್ತಾ ಇದೀವಲ್ಲ, ಸೊ ಆ ತರ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಹುಳುದ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ ನನಗೆ. ಎಲ್ಲಿದೆ ಕೇಳ್ಕೊಂಡ್ರಿ ಇದು? ಆ ಕಡೆ ರಾಮನಗರ ಕಡೆಯಿಂದ ಅಲ್ಲೆಲ್ಲ ಧ್ಯಾನದ ಪರಿಚಯ ಇದೆ ಸರ್. ಈ ಒಂದು ಏನ್ ತರಬೇತಿ ಕೊಡ್ತಾರೆ ನಮ್ಗೆ, ಹೇಗೆ ಅಂದ್ರೆ ಅದೊಂದು ಪದ್ಧತಿ ಬಂದು ಧ್ಯಾನ ಅಂತಂದ್ರೆ ಆನಪಾನಸತಿ ಅಂತ ಒಂದು ವ್ಯವಸ್ಥೆ ಇದೆ. ಆ ಧ್ಯಾನ ಅಲ್ಲಿ ಹುಳುಗಳ ಜೊತೆ ಕುತ್ಕೊಂಡು ಧ್ಯಾನ ಮಾಡ್ಕೊಂತ ಹೋದ್ರೆ ನಮ್ಮ ಕಮ್ಯುನಿಕೇಶನ್ ಅದಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹೌದು, ನಂಬಿಕೆ ಅದು. ಅದಕ್ಕೆ ತೊಡಗಿಸ್ಕೊಳ್ಳೋಣ ಅಂತ ಒಂದು ಆಸೆ ಇದೆ, ಅದನ್ನು ಪರಿಚಯಿಸ್ತೀವಿ. ಅಂದ್ರೆ ಆ ಪದ್ಧತಿಯಿಂದ ಯಾವ ರೀತಿಯ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ? ಅಂದ್ರೆ ನಾವು ಅನ್ಕೊಂಡಂಗೆ ಬೆಳೆ ತೆಗಿಬಹುದು ಅನ್ನೋ ಒಂದು ಅಭಿಲಾಷೆ ಆಕ್ಚುಲಿ. ಒಂದು ಶ್ರದ್ಧೆ ಅಂತ ಕರಿಬಹುದು ನಾವು ಇದನ್ನ. ಶ್ರದ್ಧೆ, ಅಟ್ಯಾಚ್ಮೆಂಟ್. ಹೌದು. ನೀವ್ ಏನ್ ಕೆಲಸ ಮಾಡ್ತಿರೋ ಅದ್ರ ಬಗ್ಗೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಇರ್ಲೇಬೇಕು ಕೂಡ. ಇರದೇ ಇದ್ರೆ ಆಗೋಲ್ಲ. ಯಾಂತ್ರಿಕವಾಗಿದ್ರೆ ಅವು ಸ್ಪಂದಿಸೋದಿಲ್ಲ. ಯಾವ್ದೇ ಆಗ್ಲಿ, ನಮ್ಮ ಕುಟುಂಬ ಇರ್ಲಿ, ಪರಸ್ಪರ ನಮ್ಮ ಸಂಬಂಧಗಳ ಜೊತೆಗೆ ಒಂದು ಭಾವನಾತ್ಮಕವಾಗಿರೋ ಸಂಬಂಧ ಇದ್ರೆ ಮಾತ್ರ ಸ್ಪಂದಿಸ್ತಾರೆ. ಅದು ಕೃಷಿ ಒಳಗಡೆಗೆ ಇರಬೇಕು ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಸಾಕ್ತಾ ಇದ್ದೀರಾ. ಈಗ ಒಂದು ರೇಷ್ಮೆ ಕೃಷಿ ನಿಮ್ಗೆ ಲಾಭದಾಯಕ ಅಂತ ಅನ್ಸಿದೆ. ಹೌದು. ಒಬ್ಬ ಸಾಮಾನ್ಯ ರೈತರು ಒಂದು ಸಾಮಾನ್ಯ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ಲಿಕ್ಕೆ ರೇಷ್ಮೆ ಕೃಷಿಗೆ ಕನ್ವರ್ಟ್ ಆಗ್ಬೋದು. ಹೌದು, ಆಗ್ಬೋದು. ಜೊತೆಗೆ ನಿಮ್ಮ ಕೃಷಿ ಒಳಗಡೆಗೆ ಆಹಾರ ಬೆಳೆಗಳ ಪದ್ಧತಿ ಹೇಗಿದೆ, ಏನೇನ್ ಬೆಳಿತಾ ಇದ್ರಿ? ಇದ್ರ ಜೊತೆ ಬಂದು ನಾವು ಮೆಕ್ಕೆಜೋಳ ಆಮೇಲೆ ಈರುಳ್ಳಿ ಬೆಳಿತಾ ಇದೀವಿ. ಆ ಹೊಲದಲ್ಲಿ ಆಕ್ಚುಲಿ ನಮಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಬೇರೆಯವ್ರಿಗೆ ಈಗ ಗುತ್ತಿಗೆ ಅಂತಾರಲ್ಲ, ಆತರ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇದು ಆಕ್ಚುಲಿ ಏನಂತಂದ್ರೆ ಕಂಟಿನ್ಯೂಸ್ ಆಗ್ತಾ ಇರೋದ್ರಿಂದ, ಇಲ್ಲೇ ಊರ ಹತ್ರ ಇರೋದ್ರಿಂದನು ಇಲ್ಲೇ ಗಮನ ಜಾಸ್ತಿ ಆಗ್ತಾ ಇದೆ. ಆ ಕಡೆ ಹಂಗಾಗಿ ಅದನ್ನ ಗುತ್ತಿಗೆ ಕೊಟ್ಟಿದೀವಿ. ಈಗ ಅರುಣ್ ಕುಮಾರ್ ಅವರು ಬೆಂಗಳೂರಲ್ಲಿದ್ರು, ಇಂಜಿನಿಯರ್ ಆಗಿದ್ರು, ಮತ್ತೆ ಇವರು ಕೃಷಿ ಮಾಡ್ತಾ ಇದ್ದಾರೆ ಅಂತ ಜನರು ಏನೋ ಬೇರೆ ಬೇರೆ ತರದಲ್ಲಿ ನಿಮ್ಮನ್ನು ನೋಡೋ ದೃಷ್ಟಿಕೋನ, ನಿಮ್ ಜೊತೆಗೆ ರಿಯಾಕ್ಟ್ ಮಾಡೋ ಬೇರೆ ಬೇರೆ. ಮತ್ತೆ ಕೆಲವರು ಇಂಜಿನಿಯರ್ ಸಹಿತ ಕೃಷಿ ಮಾಡ್ತಾ ಇದಾರೆ, ಇದು ಹೇಗೆ, ಇನ್ನೂ ಅಂದ್ರೆ ಅದನ್ನ ಇನ್ಸ್ಪೈರ್ ಆಗಿ ತಗೊಳ್ಳೋರು ಇರ್ತಾರೆ. ಯಾವ್ದು ಜಾಸ್ತಿ ಆಗ್ತದೆ ನಿಮ್ಮಲ್ಲಿ? ಆಕ್ಚುಲಿ ಇದು ನನಗೆ ಯಾಕೆ ಈ ತರ ಭಾವನೆ ಬಂತು ಅಂತಂತಂದ್ರೆ, ನಾವು ಇಂಜಿನಿಯರಿಂಗ್ ಮುಗಿಸಿದಾಗ ಒಳ್ಳೆ ರಿಸೆಷನ್ ಟೈಮ್ 2008 ಅಲ್ಲಿ ಅಲ್ಲಿದ್ದು. ಆಮೇಲೆ ಏನಾಯ್ತು, ಆ ರಿಸೆಷನ್ ಟೈಮ್ ಅಲ್ಲಿ ಕೆಲವು ಇಂಜಿನಿಯರ್ಸ್ ಆವಾಗ್ಲೇನೆ ರೈತಾಪಿ ವರ್ಗಕ್ಕೆ ಕನ್ವರ್ಟ್ ಆದ್ರು. ಎಷ್ಟೇ ಸಂಬಳ ಇದ್ರು ಅವ್ರದ್ದು ಆಲೋಚನೆಗಳು ಬಂದು ಕೃಷಿ ಕಡೆನೆ ಜಾಸ್ತಿ ಹೋಯ್ತು. ನನಗೆ ಅದೊಂಥರ ಯಾಕೆ ಈ ತರ ಇದೆ ವ್ಯವಸ್ಥೆ ಅಂತ ಒಂದ್ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ಕೊಂತ ಹೋದೆ 2012ರಿಂದ. ಯಾಕಂತಂದ್ರೆ ನಾವು ಟೆಕ್ನಾಲಜಿ ಗ್ರೋತ್ ಆದಂಗೆಲ್ಲ ನಾವು ಅಪ್ಗ್ರೇಡ್ ಆಗ್ಬೇಕಂತ ಅದೊಂದು ಆಲೋಚನೆ ಬಂತಲ್ಲ. ನಾವು ಎಕ್ಸ್ಪೀರಿಯನ್ಸ್ ಆದಂಗೆ ಒತ್ತಡಗಳು ಜಾಸ್ತಿ ಹಾಕೊಂತ ಹೋಗ್ತವೆ. ಆ ನಿರ್ವಹಣೆ ತರ ಏನ್ ಮಾಡುತ್ತೆ ಅಂದ್ರೆ, ಮನ್ಸು ಇನ್ನೊಂದ್ ಏನೋ ಬೇಕಾಗಿದೆ ಅಲ್ಲ ಅನ್ನೋ ಒಂದು ಚಿತ್ತದ ಕಡೆ ಹೋಗುತ್ತೆ. ಆ ಬೇಕಾಗಿರೋ ಕಡೆ ಗಮನ ಹರಿಸ್ಕೊಂತ ಹೋದ್ರೆ ನನಗೆ ಕೃಷಿನೇ ಒಂದು ಕ್ಷೇತ್ರನೇ ಕಾಣಿಸ್ತು ಆಕ್ಚುಲಿ. ಬಿಸ್ನೆಸ್ ಅಂತಂದ್ರೂ ಕೆಲವೊಂದು ಸಾರಿ ಏಳು ಬೀಳು ಇದ್ದೇ ಇರುತ್ತೆ. ಕೃಷಿ ಏನಂತಂದ್ರೆ ಅಟ್ಲೀಸ್ಟ್ ಹೊಟ್ಟೆ ಪಾಡಿಗಾದ್ರೂ ಒಂದು ವ್ಯವಸ್ಥಿತವಾಗಿ ಮಾಡ್ಕೋಬಹುದಲ್ಲ, ಒಂದು ಆಸೆ ಒಂದ್ ಬಂತು. ಈ ಮನೋಭಾವ ಇವತ್ತಿನ ತಲೆಮಾರಿನ ಯುವಕರಲ್ಲಿ ಮೂಡ್ತಾ ಇದೆಯಾ? ನಿಮ್ಮ ಗಮನಕ್ಕೆ ಬಂದ ಹಾಗೆ ಏನ್ ಅನ್ಸುತ್ತೆ ನಿಮ್ಗೆ? ಖಂಡಿತವಾಗ್ಲೂ ಇಲ್ಲ ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಈ ಆಧುನಿಕತೆ ಹೆಚ್ಚು ಆದಷ್ಟು ಅವ್ರಿಗೆ ಈ ಕಡೆ ವ್ಯವಸ್ಥಿತವಾಗಿ ಏನ್ ಆಗ್ತಾ ಇದೆ ಅನ್ನೋ ಒಂದು ಗಮನ ಹರಿಸ್ತಾ ಇಲ್ಲ. ಏನಂತಾರೆ, ಪ್ರೊಟೆಸ್ಟ್ ಅಂದ್ರೆ ಬರೀ ಆನ್ಲೈನ್ ಅಲ್ಲಿ ಅಥವಾ ಏನೋ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದಾರೆ ಬಿಟ್ರೆ ಒಂದು ನೋಡ್ತಕ್ಕಂತ ವ್ಯವಸ್ಥೆ ಎಲ್ಲೂ ಇಲ್ಲ. ಹಂಗಾಗಿ ನಾನು ಇದಕ್ಕೆ ಆಗ್ತಾ ಇಲ್ಲ ಅಂತ. ಅರುಣ್ ಕುಮಾರ್ ಅವರು ಒಂದು ಗಟ್ಟಿ ನಿರ್ಧಾರ ಮಾಡಿ ಒಂದು ಯುವಕರ ತಂಡ ಕಟ್ಟಿ ಮರಳಿ ಕೃಷಿಗೆ ಬನ್ನಿ ಅಂತ ಯುವಕರಿಗೆ ಏನಾದ್ರೂ ಸಂದೇಶ ಕೊಡ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಹೇಗೆ? ಹೌದು, ಇದು ಆಕ್ಚುಲಿ ನನ್ನ ಪ್ರಯತ್ನ. ಈ ಧ್ಯಾನ ವ್ಯವಸಾಯ ಮಾಡಿದ್ಮೇಲೆ ನಾನು ಇನ್ನೊಂದು ತರಬೇತಿ ಕೊಡೋಣ ಅನ್ನೋ ಒಂದು ಆಸೆ ಇದೆ. ಅದನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೇನೆ. ನಿಮ್ಮ ಕುಟುಂಬದ ಒಳಗಡೆಗೆ ಕೃಷಿಯ ಬಗ್ಗೆ ಹೇಗೆ ಸ್ಪಂದನೆಗಳಿರ್ತದೆ? ನಮ್ ಕುಟುಂಬ ಎಲ್ರೂ ಸಪೋರ್ಟ್ ಇದೆ ಆಕ್ಚುಲಿ. ಒಂದ್ ಬೆಳೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಆಕ್ಷನ್ ಏನಂತಂದ್ರೆ ನಮ್ದು ಆಳಿನ ಮೇಲೆನೆ ಡಿಪೆಂಡ್ ಆಗಿದೆ. ನಮ್ಮ ಮನೇಲಿ ಯಾರು ಉಳಿಕ ಮಾಡೋದಿಲ್ಲ, ಎಲ್ಲ ಆಳಿನ ಮೇಲೆ ನಿಂತಿರೋದ್ರಿಂದ ಒಂದ್ ಸ್ವಲ್ಪ ಇದು ಅನ್ಸುತ್ತೆ, ಕಷ್ಟ ಅನ್ಸುತ್ತೆ. ಬಟ್ ಏನಂತಂದ್ರೆ ಎಲ್ಲ ಕಷ್ಟದಲ್ಲಿನೂ ಸಪೋರ್ಟಿವ್ ಆಗಿದ್ದಾರೆ. ಒಳ್ಳೆದ ಅರುಣ್ ಕುಮಾರ್ ಅವರೇ, ವೃತ್ತಿಯಲ್ಲಿ ಇಂಜಿನಿಯರು
ಮತ್ತೆ ಕೃಷಿಯನ್ನ ನೀವು ಒಂದಿಷ್ಟು ವಾಣಿಜ್ಯ ಬೆಳೆಗಳಿಗೆ ನಾವು ಬಂದು ಏನಾದ್ರೂ ಲಾಭದಾಯಕವಾಗಿ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ ಅನ್ನುವಂತ ನಿಟ್ಟಿನೊಳಗಡೆಗೆ ರೇಷ್ಮೆ ಬೆಳೆಗೆ ಬಂದಿದ್ದೀರಾ. ಇದು ಹೀಗೆ ಮುಂದುವರಿತಾ ಇರ್ಲಿ. ಮತ್ತೆ ನಿಮ್ಮನ್ನ ನೋಡಿ ಮತ್ತಷ್ಟು ಯುವಕರು ಪ್ರೇರಣೆಗೊಂಡು ಕೃಷಿ ಕಡೆಗೆ ಮುಖ ಮಾಡ್ಲಿ ಅಂತ ಆಶಿಸ್ತಾ, ನಮ್ಮೊಂದಿಗೆ ಇವತ್ತು ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮೆಲ್ಲ ರೈತರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ರೇಷ್ಮೆ ಕೃಷಿ ಅನುಭವಗಳ ಬಗ್ಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ರೈತರಾದ ಶ್ರೀ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.